62 ಆ್ಯಕ್ಟ್ ಪ್ರಕಾರ ಏನು ಮಾಡಬೇಕು ಅದು ಮಾಜರ್ ಮಾಡ್ಕೊಂಡು ಅದನ್ನು ಅಮೂಲ್ಯ ವಸ್ತುನ ಅವ್ರು ವಶಪಡಿಸ್ಕೊಂಡಾರೆ ಸರ್. ಸರ್ ಇದು ಯಾವ ಕಾಲದ್ದು ಏನು ಅಂತ ನಾವು ವರದಿ ಮಾಡ್ತೀವಿ ಸರ್. ವರದಿ ಆಧಾರದ ಮೇಲೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿ ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ನೋಡ್ತೀವಿ ಸರ್, ಈಗ ಪ್ರೊಸೆಸ್ ಮಾಡ್ತೀವಿ, ಅದನ್ನು ಪ್ರೊಸೆಸ್ ಮಾಡ್ತೀವಿ. ನಿಯಮದ ಪ್ರಕಾರ ಮುಂದೆ ಯಾವ ರೀತಿ ಪ್ರೊಸೆಸ್ ಏನೇನು ಇರುತ್ತೆ ಅಂತ ಸರ್ ಈಗ ಏನು ವಶಪಡಿಸ್ಕೊಂಡು ಇದ್ರ ಮೇಲೆ ನಾವು ಒಂದು ವರದಿ ಕೊಡ್ತೀವಿ ಸರ್, ಯಾವ ಕಾಲದ್ದು ಏನಂತ. ಆ ವರದಿ ಆಧಾರದ ಮೇಲೆ ಮೌಲ್ಯ ನಿಗದಿ ಮಾಡಿ ಅದಕ್ಕೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ಅವ್ರು ಪರಿಹಾರ ಕೊಡ್ತಾರೆ. ಪರಿಹಾರ ಕೊಟ್ಟ ನಂತರ ಅದು ಇಲಾಖೆ ವಶಕ್ಕೆ ಬರುತ್ತೆ ಸರ್ ನಿಧಿ. ಸರ್ ಈಗ ಜಿಲ್ಲಾಡಳಿತ ಜೊತೆ ಹೋಗಿ ಮಾತಾಡ್ತೀನಿ ಸರ್. ನಾನು ಡೈರೆಕ್ಟ್ ಇಲ್ಲ, ಕುಂಡಿಗೆ ಬಂದೀನಿ. ಈಗ ಅಲ್ಲಿ ಹೋಗಿ ನಾನು ಕುಟುಂಬ ಈಗಾಗಲೇ ಒಂದು ರೀತಿಯಲ್ಲಿ ಬೀಜ ಬಿದ್ದಂಗೆ ಆಗಿಬಿಟ್ಟಿದೆ. ಸದ್ಯಕ್ಕೆ ಆ ಕುಟುಂಬಕ್ಕೆ ಒಂದು ಆಸರೆ ಬೇಕು. ಈಗ ನೀವು ತನಿಖೆ ಎನ್ಕ್ವೈರಿ ಅವೆಲ್ಲ ಅಂದ್ರೆ ಈಗ ಭಾಳ ಟೈಮ್ ತೊಗೋಬೋದು ಅಥವಾ ಹೆಂಗೆ ಸರ್? ಈಗ ನಾನು ಜಿಲ್ಲಾಡಳಿತ ಜೊತೆ ಮಾತಾಡ್ತೀನಿ ಸರ್. ಮಾತಾಡಿ ಮುಂದೆ ಪ್ರೊಸೆಸ್ ಮಾಡ್ತೇವೆ. ಯಾವೊಬ್ಬರು ಅಧಿಕಾರಿಗಳು ಇಲ್ಲಿ ಬಂದು ಗ್ರಾಮಸ್ಥರಿಗೆ ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿಲ್ಲ. ಜಿಲ್ಲಾಧಿಕಾರಿಗಳು ಬಂದಿಲ್ಲ. ಯಾಕೆ ನಿನ್ನ ಅಧಿಕಾರಿ ಹಂಗೆ ಹೇಳೋದ್ರು, ಈಗ ಜನ ನಮ್ದಂತಾರೆ, ಅದಕ್ಕೆ ಹೌದು ಅಲ್ಲ ಅಂತ ಹೇಳೋರು ದಾದಿಲ್ಲಿ 3 ದಿನ ಆಯ್ತು ಅನಾಥ ಆಗ್ಬಿಟ್ಟದ ಜಿಲ್ಲೆ. ಜಿಲ್ಲಾಧಿಕಾರಿಗಳು ಅದರಲ್ಲೂ ಗೊತ್ತಿಲ್ಲ. ಮತ್ತೆ ಈ ತರ ಇಲ್ಲ ಸರ್, ಪರಿಹಾರ ಕೊಡೋದಲ್ಲ ಆ್ಯಕ್ಟ್ ಅಲ್ಲಿದೆ, ಪರಿಹಾರ ಕೊಡ್ತಾರೆ ಸರ್. ಜಿಲ್ಲಾಡಳಿತದಿಂದ ಹೇಳ್ತಾರೆ ಸರ್. ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ್ದಾದ್ರೆ ಆ ಒಪ್ಪಿಸಿದಂತ ವ್ಯಕ್ತಿಗೆ ಇಂತಿಷ್ಟು ಪಾಲು ಕೊಡಬೇಕು ಅನ್ನುವಂಥದ್ದು ಏನೋ ಒಂದು ನಿಯಮ ಇದೆ. ಹೌದು ಸರ್, ಖಂಡಿತ ಸಲ್ಲುತ್ತೆ ಸರ್. 5.1% ಇದೆ ಸರ್. 5ನೇ 1 ಭಾಗ ಇದೆ ಸರ್. 5ನೇ 1 ಭಾಗ ಮಾಲೀಕರು ಕೊಡಬೇಕಂತಿದೆ ಸರ್. ಅದು ಡಿಸೈಡ್ ಮಾಡ್ತಾರೆ ಸರ್, ಜಿಲ್ಲಾಡಳಿತ ವತಿಯಿಂದ ಡಿಸೈಡ್ ಮಾಡ್ತಾರೆ ಸರ್. ಮಾಡ್ತಾರೆ ಸರ್, ಖಂಡಿತ. ಈಗ ನಾವು ಅಲ್ಲಿ ಹೋಗ್ತಾ ಇದ್ವಿ, ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಇದು ಮಾಡ್ತೀವಿ ಸರ್. ಗೊತ್ತಿಲ್ಲ, ಯಾಕಂದ್ರೆ 3 ದಿನ ಗೊಂದಲ ನಿವಾರಣೆ ಮಾಡ್ತಾ ಇಲ್ಲ. ಮತ್ತೆ ಕುಟುಂಬದ ಸ್ಥಿತಿ ಏನಂತ, ಕುಟುಂಬದ ಸ್ಥಿತಿ ಏನು ಇಲ್ಲ ಸರ್, ಈಗ ಹೋಗ್ತೀವಿ, ಭೇಟಿ ಮಾಡ್ತೀವಿ. ಚರ್ಚೆ ಮಾಡ್ತೀರಿ, ಓಕೆ. ಈಗ ಇವರಿಗೆ ಮುಂದೆ ಈ ಕಾಮಗಾರಿನ ಕಂಟಿನ್ಯೂ ಮಾಡಕ್ಕೆ ಅವಕಾಶ ಮಾಡ್ತಾರೆ ಹೆಂಗೆ? ಮುಂದಿನ ಹೆಂಗೆ ಸರ್? ಇಲ್ಲ ಆಗುತ್ತೆ ಸರ್, ಕಂಟಿನ್ಯೂ ಆಗುತ್ತೆ. ಮನೆ ಕಟ್ಟಕ್ಕೆ ಅವಕಾಶ ಕೊಡ್ತೀರಿ? ಅವಕಾಶ ಇದೆ, ಕೊಡ್ತೀವಿ ಸರ್. ಅಂದ್ರೆ ಸರ್ ಇಲ್ಲೇ ಮನೆ ಕಟ್ಟಕ್ಕೆ ಅವಕಾಶ ಕೊಡ್ತೀರೋ ಬೇರೆ ಕಡೆ? ಅಂದ್ರೆ ಇಲ್ಲಿ ಇನ್ನೂ ನಿಧಿ ಇದೆ ಅಥವಾ ಇನ್ನೂ ಪರಿಶೀಲನೆ ಮಾಡ್ಬೇಕಂತೇಳಿ ನಿನ್ನೆ ಅಧಿಕಾರಿಗಳು ಹೇಳಿದ್ರು. ಹೌದು ಸರ್. ಪರಿಶೀಲನೆ ಮಾಡ್ತಿರೋ ಮನೆ ಕಟ್ಟಕ್ಕೆ ಅವಕಾಶ ಕೊಡ್ತಿರೋ? ನೋಡ್ತೀವಿ ಸರ್, ಪರಿಶೀಲನೆ ಮಾಡ್ತೀವಿ. ಬಟ್ ಅವ್ರಿಗಂತೂ ಯಾವುದೂ ತೊಂದರೆ ಕೊಡೋದಿಲ್ಲ ಸರ್, ನಾವು ಮಾಡ್ತೀವಿ. ಕುಟುಂಬಕ್ಕೆ 5ನೇ 1 ಭಾಗ ಕೊಡೋದಾದ್ರೆ ಅದನ್ನ ಹಣದ ರೂಪದಲ್ಲಿ ಕೊಡ್ತಿರೋ ಅಥವಾ ಚೆಕ್ ರೂಪದಲ್ಲಿ ಕೊಡ್ತಿರೋ ಅಥವಾ ಬಂಗಾರದ ಆಭರಣಗಳ ರೂಪದಲ್ಲಿ ಕೊಡ್ತಿರೋ? ಅದನ್ನ ಚೆಕ್ ಮಾಡ್ತೀನಿ ಸರ್, ನಾನು ಪರಿಶೀಲನೆ ಮಾಡಿಬಿಟ್ಟು ಇದು ಮಾಡ್ತೀವಿ. ಅಲ್ಲಿಂದ ಮೌಲ್ಯ ನಿಗದಿ ಆದ ನಂತರ ಏನು ಹೇಳ್ತಾರೆ ಸರ್? ಈಗ ಸಿಕ್ಕಂತ ಆವರಣದಲ್ಲಿ ಆವರಣನೇ ಪಾಲು ಕೊಡ್ಬೇಕಂತದ್ದು, ಅದಕ್ಕೆ ಪರಿಹಾರ ಹಣಕಾಸಿನ ರೂಪದಲ್ಲಿ ಪರಿಹಾರ ಕೊಡ್ಬೇಕಂತಿದೆ. ಹಣಕಾಸಿನ ರೀತಿಯಲ್ಲಿ ಕೊಡ್ತೀವಿ. ಹಣಕಾಸು ರೂಪದಲ್ಲಿ ಕೊಡ್ಬೇಕಂತ. ಹೌದು ಸರ್. ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕಂತೀರ? 5ನೇ 1 ಭಾಗ ಸರ್. 5ರಲ್ಲಿ 1 ಭಾಗ. ಹ್ಞೂ ಸರ್. ಓಕೆ.